ಈಗ ಉದ್ಯೋಗಾಕಾಂಕ್ಷಿಗಳ ಜೊತೆಗೆ ಜಿಲ್ಲಾಧಿಕಾರಿಗಳು ಬಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಧಾರವಾಡ DC ಸ್ನೇಹಲ್ ಅವರು ಬಂದಿದ್ದಾರೆ. ಈಗ ಮನವೊಲಿಕೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಸರ್ಕಾರ ಕೂಡ ಸಹಜವಾಗಿ ಈಗ ಅವರಿಗೆ ಒಂದು ಇಂಟಿಮೇಷನ್ ಕೊಟ್ಟಿರುತ್ತೆ, ಹೋಗಿ ಬನ್ನಿ ಮಾತಾಡ್ಕೊಂಡ್ ಬನ್ನಿ, ಅವ್ರನ್ನ ಹೆಂಗಾರು ಮನವೊಲಿಸಿ ಅಂತ ಹೇಳ್ಕೊಂಡು. ನೋಟಿಫಿಕೇಶನ್ ಆಗೋವರೆಗೂ ನಾವು ಥ್ಯಾಂಕ್ ಯು. ದಯವಿಟ್ಟು ಶಾಂತಿಯುತ ಕೂತ್ಕೊಳ್ಳಿ. ಇಲ್ಲಿ DC ಮೇಡಮ್ ಬಂದಿದ್ದಾರೆ. ನಾವು ಸೆಪ್ಟೆಂಬರ್ 25ನೇ ತಾರೀಕು ಒಂದು ನಿಮಿಷ ನಾನು ಮಾತಾಡುವ ನಿಮಿಷ ಕೇಳಿ. ಇಲ್ಲಿ DC ಮೇಡಮ್ ಒಂದು ನಿಮಿಷ ಕೇಳು, ನಾನು ಒಂದು ನಿಮಿಷ ಹೇಳ ಕೇಳಿ. ಇಲ್ಲಿ ಸೆಪ್ಟೆಂಬರ್ 25ನೇ ತಾರೀಕು ಏನು ಹೋರಾಟ ಮಾಡಿದ್ವಿ, ಅವತ್ತು ಕೂಡ DC ಮೇಡಮ್ ಬಂದು ಇಲ್ಲಿ ಮನವಿ ಇಸ್ಕೊಂಡು ಹೋದ್ರು. ಆದ್ರೆ ಆ ಮನವಿ ಮತ್ತೆ ಇಸ್ಕೊಂಡಾಗ ಬಂದಿದ್ದಾರೆ. ಒಂದು ನಿಮಿಷ ಹೇಳ್ತಿದ್ದೆ, ಆ ಮನವಿ ಈಸ್ಕೊಂಡು ಹೋಗಿದ್ದಾರಂತಲ್ಲ. ನನಗೆ ಡಿಪಾರ್ಟ್ಮೆಂಟ್ ಒಳಗಡೆ ಇರೋರು FTA STA ಇರೋಂಥದ್ದು ತುಂಬಾ ಜನ ಗೊತ್ತಿದ್ದಾರೆ. ಅವ್ರು ಏನ್ ಮಾಡಿದ್ರಂತೆ ಅಂತಂದ್ರೆ, ನನಗೆ ನಿನ್ನೆ ಮೊನ್ನೆ 2-3 ದಿನದ ಮುಂಚೆ ಗೊತ್ತಾಯ್ತು. ಎಲ್ಲ ಹಾಕಿದ್ರದನ್ನ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರಂತೆ. ಅದನ್ನ ನಾವು ನಮ್ಮ ಸಮಸ್ಯೆಗಳನ್ನ ಒಂದು ಹೋರಾಟ ಮಾಡ್ಬೇಕಂದ್ರೆ ಅದರಿಂದ ಎಷ್ಟು ಪರಿಶ್ರಮ ಇರುತ್ತೆ, ಎಷ್ಟು ಜನಕ್ಕೆ ಬೇರು ಸಸಿ. ಇಲ್ಲಿ ಒಂದು ಎಕ್ಸಾಮ್ ತಗೊಬೇಕು ಅಂತೇಳಿ ಒಂದು ಎಕ್ಸಾಮ್ ಪಾಸ್ ಆಗ್ಬೇಕಂದ್ರೆ ವರ್ಷಾನುಗಟ್ಟಲೆ ಹಗಲು ರಾತ್ರಿ ಊಟ ತಿಂಡಿ ನೀರು ನಿದ್ದೆ ಎಲ್ಲ ಬಿಟ್ಟು ಓದ್ತಾ ಇದ್ದು ಒಂದು ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಅಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಿ DC ಅವರು ಮನವಿ ಕೊಟ್ರೆ ಅದನ್ನ ಡಸ್ಟ್ಬಿನ್ ಹಾಕಿದಾರೆ ಅಂತಂದ್ರೆ ನನಗೆ ಎಷ್ಟು ಕಳ್ಳು ಚುರುಕಾಗಿದೆ. ಮನವಿ ಯಾಕೆ ಕೊಡ್ಬೇಕು ಹೇಳಿ, ಮನವಿ ಯಾಕೆ ಕೊಡ್ಬೇಕು? ನೀವು ಈಗ DC ಮೇಡಮ್ ನಾನೆಲ್ಲ ರಿಕ್ವೆಸ್ಟ್ ಮಾಡ್ಕೊಂತೀನಿ, ನೀವು ಇಲ್ಲಿ ನಮ್ ಜೊತೆ ಬಂದಿದ್ದೀರಾ, ಬಂದು ಮನವಿ ಇಸ್ಕೊಂಡು ಹೋಗೋದು ಬೇಡ. ಈಗ ನಮ್ ಜೊತೆ ನೀವು ಹೋರಾಟ ಮಾಡಿ. ಒಂದು 8 ಎಕ್ಸಿಟ್ ಇಲ್ಲ ಇಲ್ಲಿ. ಇನ್ನು ಮೇಲೆ PC ಇರ್ಬೋದು, ಕಾನ್ಸ್ಟೇಬಲ್ ಇರ್ಬೋದು, PS ಇರ್ಬೋದು, AC ಇರ್ಬೋದು, DC ಇರ್ಬೋದು, ಯಾರೇ ಆಗ್ಲಿ ಕಮಿಷನರ್ ಆದ್ರೂ ಬಂದ್ರೆ ದಯವಿಟ್ಟು ಸ್ಟೂಡೆಂಟ್ಸ್ ರಿಕ್ವೆಸ್ಟ್ ಮಾಡ್ಕೊತೀನಿ, ಯಾರು ಹತ್ರ ಮಾಡಬೇಡಿ. ಅವರೆಲ್ಲ ನಮ್ ಜೊತೆ ಕುತ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಲ್ಲಿ ಒಂದು ಅನೌನ್ಸ್ ಮಾಡ್ಬೇಕು, ಇಲ್ಲ ಇಲ್ಲಿ ಬರ್ಬೇಕು ಅವರು. ಅಲ್ಲ, ನಮ್ಗೇನ್ ಮಾಡೋ ಕೆಲಸ ಇಲ್ಲ, ದಿನ ಹೋರಾಟ ಮಾಡ್ಕೊಂಡಿದ್ದೀವಿ. ಮಾಡೋ ಕೆಲಸ ಇಲ್ಲ, ನಿಮಗೆ ಕೆಲಸ ಇಲ್ಲ, ಇದೇ ಇಲ್ಲ. ನಿಮ್ ತಂದೆ ತಾಯಿಗೆಲ್ಲ ಹೇಳ್ಬಿಟ್ಟು ಬಂದಿದ್ರ ಡೈಲಿ ಹೋರಾಟ ಮಾಡ್ತೀನಿ ಅಂತ ಹೇಳಿ. ನಮ್ಮ ಬೇಡಿಕೆ ಒಂದೇ ಇರೋದು, ಏನು ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ನೋಟಿಫಿಕೇಶನ್ ಅಪ್ರೂವಲ್ ಆಗಿದೆ, ಅದು ಇವಾಗ ನೋಟಿಫಿಕೇಶನ್ ಮಾಡಿ ಡೇಟ್ ಅನೌನ್ಸ್ ಮಾಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ನೀವು ಅಪ್ಲಿಕೇಶನ್ ಇವಾಗ ಬಿಡಿ, ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿ, ಆರ್ಡರ್ ಕಾಪಿ ಡೇಟ್ ಅನೌನ್ಸ್ ಮಾಡಿ. ನಾವು ಈಗಲೇ ಲೈಬ್ರರಿ ಹೋಗಿ ನೋಡ್ಕೊಂತಾರೆ. ಹೌದಲ್ಲ, ನೀವು ದಿನ ಅಲ್ಲಿ ಪೊಲೀಸ್ ಪರ್ಮಿಷನ್ ತಗೊಳೋದಕ್ಕೆ ಕೋರ್ಟ್ ಹೋಗಬೇಕು, 1 ಲಕ್ಷ 2 ಲಕ್ಷ ದುಡ್ಡು ಖರ್ಚು ಮಾಡ್ಕೊಳೋದಕ್ಕೆ. ಪೊಲೀಸ್ ಪರ್ಮಿಷನ್ಗೆ ಪೊಲೀಸ್ ಪರ್ಮಿಷನ್ ತಗೊಬೇಕಂದ್ರೆ 100 ಸತಿ ಸ್ಟೇಷನ್ ಹೋಗ್ಬೇಕು, 1 ಲೀಟರ್ ಕೊಡ್ಬೇಕು, ಮತ್ತೆ ಅವ್ರೊಂದು ಲೀಟರ್ ಕೊಡ್ತಾರೆ, ನಾನೊಂದು ಲೀಟರ್ ಕೊಡ್ತೀನಿ, ಅವ್ರೊಂದು ಲೀಟರ್ ಕೊಡ್ತಾರೆ. ಬರೀ ಇದೇ ಲೀಟರ್ ಕೊಡ್ತಾ ಇದೇ ಮಾಡ್ಕೊತಾ ಹೋದ್ರೆ ನಾಳೆ ದಿನ ಇಲ್ಲಿ ರೆಕ್ರೂಟ್ಮೆಂಟ್ 15ರಿಂದ 20 ಲಕ್ಷ ಜನ ಸ್ಟೂಡೆಂಟ್ ಆಸ್ಪಿರೆಂಟ್ಸ್, ಅವ್ರ ಗತಿ ಏನು? ಇವತ್ತು ದಿನ ಒಬ್ಬರು ಸಾಯ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಅಷ್ಟೇ. ಅದು ಯಾರು ಸೇರ್ಕೊಂತ ಇಲ್ಲ, ಯಾಕೆಂದ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿ. ಹೌದಾ ಇಲ್ಲ? ನಾನು ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ನಾನು ಮನವಿ ಮಾಡ್ಕೊತೀನಿ,